ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಕೊನೆ ಆಗೋದ್ರೊಳಗಾಗಿ ನಮಗೆ ಭವಿಷ್ಯದಲ್ಲಿ ಮುಕ್ತಿ ಬೇಕಂದ್ರೆ ಈ 12 ಜ್ಯೋತಿರ್ಲಿಂಗಗಳನ್ನ ನಾವು ನೋಡಿಕೊಂಡು ಬರ್ಬೇಕಂತೇಳಿ. ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಭೂಮಿ ಅಂದ್ರೆ ರಾಮನ ಬರ್ತದೆ. ಶಿವ ಅಧಪತನಕ್ಕೆ ಹೋಗುವಾಗ, ಅವನತಿ ಹೊಂದುವಾಗ ಗುಣ ಸಂಸ್ಕಾರ ನಡತೆಯಿಂದ ಅವನೇ ಜಗತ್ತಿನ ಮಾಲೀಕ, 3 ಲೋಕದ ಒಡೆಯ, ಉದ್ಧಾರ ಮಾಡಲಿಕ್ಕೆ ಬರುವಂತ ಸಮಯವೇ ಶಿವರಾತ್ರಿ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಗೆ ಬರುವಂತಹ ಒಂದು ಸಮಯವನ್ನ ಶಿವರಾತ್ರಿ ಅಂತ ನಾವು ಕರಿತೀವಲ್ಲ. ಅವತರಣೆಯ ದಿನವೇ ಮಹಾಶಿವರಾತ್ರಿ. ಪಾಪಕರ್ಮವನ್ನ ಕರಿಬೇಕಂದ್ರೆ ಅಭಿಷೇಕ ಮಾಡ್ತೀವಿ, ಪರಮಾತ್ಮನಿಗೆ ವಿಶೇಷ ರೂಪದಿಂದ ಪೂಜೆ ಮಾಡ್ತೀವಿ. ಆಕ್ಚುಲಿ ಭಗವಂತ ನಮ್ಮಿಂದ ದಾನ ಕೇಳ್ತಾನವ್ರೆ. ಪರಮಾತ್ಮ ಕೇಳೋದು ಇವೆಲ್ಲ ನಾವು ಮನುಷ್ಯರಲ್ಲಿ ಅವಾಗ ಇಲ್ಲಿ ಮುಂದಿರುವ ಅಣ್ಣಂದಿರು ಭಾರತ. ಅದರಲ್ಲಿ ಫಸ್ಟ್ ದೇವಸ್ಥಾನ ಯಾವುದಂದ್ರೆ ಸೌರಾಷ್ಟ್ರದಲ್ಲಿರುವ ಸೋಮನಾಥ ದೇವಸ್ಥಾನ. ಫಸ್ಟ್ 2005 ಆತ್ಮದಲ್ಲಿ ಈ ಸಂಗಮ ಯುಗದಲ್ಲಿ ಭಗವಂತನ ಭಯದಿಂದ ನಾನು ನಿಮ್ಮೆಲ್ಲರನ್ನು ವಾಪಸ್ ಮುಕ್ತಿಧಾಮಕ್ಕೆ ಕರೆದೊಯ್ತೀನಿ. ಪ್ರೆಸೆಂಟ್ ಮೂಮೆಂಟ್ ಪ್ರಾಕ್ಟಿಕಲಿ ಮಾಡಿದ್ದಾರೆ. ಅದಕ್ಕೆ ಪರಮಾತ್ಮನಿಗೆ ಮಹಾಕಾಲ ಅಂತ ಕರೀತಾರೆ. ನಮ್ಮಲ್ಲಿ ಮೋಹ ಮಮಕಾರಗಳಿರ್ತಾವ. ಜ್ಞಾನ ಶಿಕ್ಷಣವನ್ನು ನೀಡಿ ಏನ್ ನಮ್ಮನ್ನ ಪರಮಾತ್ಮ ಶ್ರೇಷ್ಠ ಮಾಡ್ತಾರೋ ಅದರ ಅಂಗವಾಗಿ ಮಮಲೇಶ್ವರ ಅಂತ ಮಹಿಮೆ ಮಾಡ್ತಾರೆ. ಎಫೆಕ್ಟ್. ಅದಕ್ಕೆ ಪರಮಾತ್ಮ ನಮಗೆ ಜನ್ಮ ಜನ್ಮಾಂತರದವರೆಗೆ ವಜ್ರಕಾಯ ದೀರ್ಘ ಆಯು ಪರಮಾತ್ಮನಿಗೆ ವೈದ್ಯನಾಥ ಶಕ್ತಿಯನ್ನ ಪರಮಾತ್ಮ ನಮಗೆ ಕೊಟ್ಟು ವಿಜಯಶಾಲಿ ಸಶಕ್ತರನ್ನಾಗಿ ಮಾಡ್ತಾರೆ. ಈ ಉನ್ನತ ಕಾರ್ಯವನ್ನ ಪರಮಾತ್ಮ ಮಾಡಿರುವ ಕಾರಣ ವರ್ತಮಾನ ಕಲಿಯುಗದಲ್ಲಿ ಮನುಷ್ಯರು ಗಾಳಿಗೆ ತೂರಿ ಸ್ವೇಚ್ಛಾಚಾರದಿಂದ ಲೈಫ್ ಅನ್ನ ನಡೆಸ್ತಿದ್ದಾರೆ. ಮರ್ಯಾದಿಂದ ಜೀವನ ನಡೆಸಬೇಕು. ಅವಾಗ ನಾವು ಚಿಂತನೆಗಳೇ ವಿಷಯಕಾರಿ. ಸಹನೆಯ ಸುಗಂಧವನ್ನ ಭಗವಂತ ತುಂಬಿರುವ ಕರ್ತವ್ಯ ಮಾಡಿರುವ ಕಾರಣ ಪರಮಾತ್ಮನಿಗೆ ಕೇದಾರೇಶ್ವರ.